Good evening, everybody. Myself, Soumya Hegde. Today, we are discussing one of the subtopic in P block element. Okay. So, this is Sankalp learning solution. Okay. So, introduction ಅಂದ್ರೆ ಈ ಪಿ ಬ್ಲಾಕ್ ಎಲಿಮೆಂಟ್ ಅಂದ್ರೆ ಏನು, ಪಿ ಬ್ಲಾಕ್ ಎಲಿಮೆಂಟ್ ಅನ್ನ ನಾವು ಯಾಕೆ ಸ್ಟಡಿ ಮಾಡ್ತೀವಿ, ಪಿ ಬ್ಲಾಕ್ ಎಲಿಮೆಂಟ್ ಅಲ್ಲಿ ಯಾವ ಪೀರಿಯಾಡಿಕ್ ಟೇಬಲ್ ಯಾವ ಗ್ರೂಪ್ಗಳು ಬರ್ತವೆ, ಪಿ ಬ್ಲಾಕ್ ಎಲಿಮೆಂಟಿನ ಟ್ರೆಂಡ್ಸ್ ಏನು, ಪಿ ಬ್ಲಾಕ್ ಎಲಿಮೆಂಟ್ ಅಲ್ಲಿ ಇರುವಂತಹ ಎಲಿಮೆಂಟ್ಗಳು ಹೇಗೆ ಕೆಮಿಕಲ್ ಪ್ರಾಪರ್ಟಿ ಇರುತ್ತೆ, ಫಿಸಿಕಲ್ ಪ್ರಾಪರ್ಟಿ ಇರುತ್ತೆ, ಇವೆಲ್ಲದನ್ನ ನಾವು ಈ ಹೋಲ್ ಚಾಪ್ಟರ್ ಅಲ್ಲಿ ಸ್ಟಡಿ ಮಾಡ್ತೀವಲ್ವಾ. ಸೊ ಅದರ ಒಂದು ಸಬ್ ಟಾಪಿಕ್ ಆಗಿ ಇವತ್ತು ನಾವು ಪಿ ಬ್ಲಾಕ್ ಎಲಿಮೆಂಟಿನ ಇಂಟ್ರೊಡಕ್ಷನ್ ಅನ್ನ ತಗೊಳ್ಳೋಣ. ಓಕೆ, ಸೊ ದಿಸ್ ಇಸ್ ಪಿ ಬ್ಲಾಕ್ ಎಲಿಮೆಂಟ್. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಇರೋದೆಲ್ಲ ಇವು ಎಸ್ ಬ್ಲಾಕ್ ಎಲಿಮೆಂಟ್. ನಾವು ಯಾವ್ದಾದ್ರೂ ಒಂದು ಇಂಥದ್ದೇ ಬ್ಲಾಕ್ ಎಲಿಮೆಂಟ್ ಅಂತ ಹೇಳ್ಬೇಕು ಅಂದ್ರೆ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಏನು ಅಂತ ನೋಡೋಣ. ಸೊ ನಮ್ಗೆಲ್ಲ ಗೊತ್ತು ವೇಲೆನ್ಸ್ ಇಲೆಕ್ಟ್ರಾನ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ವೇಲೆನ್ಸ್ ಇಲೆಕ್ಟ್ರಾನ್ ಅಂದ್ರೆ ಔಟರ್ ಮೋಸ್ಟ್ ಸಬ್ಶೆಲ್ ಅಲ್ಲಿ ಇರುವಂತ ಇಲೆಕ್ಟ್ರಾನ್ ಅಲ್ವಾ. ಸೊ ಔಟರ್ ಮೋಸ್ಟ್ ಸಬ್ಶೆಲ್ ಅಲ್ಲಿ ಇರುವಂತ ಇಲೆಕ್ಟ್ರಾನ್ ಅಂದ್ರೆ ಯಾವಾಗ ಒಂದು ಇಲೆಕ್ಟ್ರಾನ್ ಔಟರ್ ಮೋಸ್ಟ್ ಸಬ್ಶೆಲ್ಗೆ ಎಂಟರ್ ಆಗುತ್ತೋ ಆ ಸಬ್ಶೆಲ್ ಯಾವುದೋ ಆ ಸಬ್ಶೆಲ್ಲಿನ ಒಂದು ನೇಮ್ ಅನ್ನ ನಾವು ಆ ಬ್ಲಾಕ್ ಎಲಿಮೆಂಟ್ ಗೆ ಇಡ್ತೀವಿ. ಸಪೋಸ್ ಈಗ ಅಲ್ಯೂಮಿನಿಯಂ ಅನ್ನ ಕನ್ಸಿಡರ್ ಮಾಡಿ. ಲಾಸ್ಟ್ ಇಲೆಕ್ಟ್ರಾನ್ ಇದೆಯಲ್ಲ, ಲಾಸ್ಟ್ ಇಲೆಕ್ಟ್ರಾನ್ ಎಲ್ಲ ಎಂಟರ್ ಆಗುತ್ತೆ ಹೇಳಿ, ಪಿ ಬ್ಲಾಕ್ ಗೆ ಎಂಟರ್ ಆಗುತ್ತೆ ಅಲ್ವಾ. ಪಿ ಸಬ್ಶೆಲ್ಗೆ ಎಂಟರ್ ಆಗೋದಕ್ಕೆ ಇದನ್ನ ಪಿ ಬ್ಲಾಕ್ ಎಲಿಮೆಂಟ್ ಅಂತ ಕರಿತೀವಿ. ಸಪೋಸ್ ಕಾರ್ಬನ್ ಅನ್ನು ನೋಡಿ, ನೀವು ನೈಟ್ರೋಜನ್ ನೋಡಿ, ಫಾಸ್ಫರಸ್ ನೋಡಿ, ಸಲ್ಫರ್, ಆಕ್ಸಿಜನ್, ಫ್ಲೂರಿನ್, ಇಡೀ ಸೀರೀಸ್ ಹ್ಯಾಲೋಜನ್ ಸೀರೀಸ್ಗಳು ಎಲ್ಲದ್ರಲ್ಲೂ ಏನಾಗುತ್ತೆ ಹೇಳಿ, ಲಾಸ್ಟ್ ಇಲೆಕ್ಟ್ರಾನ್ ಏನಾಗ್ತಿದೆ ಹೇಳಿ, ಪಿ ಸಬ್ಶೆಲ್ಗೆ ಎಂಟರ್ ಆಗ್ತಿದೆ ಅಲ್ವಾ. ಆಮೇಲೆ ಈ ಹೋಲ್ ಪಿರಿಯಾಡಿಕ್ ಟೇಬಲ್ ಅನ್ನ ನೀವು ಕನ್ಸಿಡರ್ ಮಾಡಿದ್ರೆ ಇವೆಲ್ಲ ಏನಿರ್ತವೆ, ಮೆಟಲ್ಗಳಿವು, ಲೋಹಗಳಿವು ಅಲ್ವಾ. ಇಲ್ಲಿ ಎಲ್ಲ ಎಂತ ಇದೆ ಹೇಳಿ, ಮೆಟಲಾಯ್ಡ್ಸ್ ಇದಾವೆ ಅಲ್ವಾ. ಸೊ ಮೆಟಲಾಯ್ಡ್ಸ್ ಇದಾವೆ. ಇಲ್ಲಿ ಇವು ನಾನ್ ಮೆಟಲ್ಗಳು. ಆಲ್ಮೋಸ್ಟ್ ಪಿ ಬ್ಲಾಕ್ ಎಲಿಮೆಂಟ್ಗಳು ನಾನ್ ಮೆಟಲ್ಗಳಾಗಿದ್ದಾವೆ. ಅರ್ಥ ಆಯ್ತಾ. ಸಮ್ ಆರ್ ಮೆಟಲಾಯ್ಡ್ಸ್, ಸಮ್ ಆರ್ ಮೆಟಲ್ಸ್. ಅಂದ್ರೆ ಏನಿದೆ, ಎಲ್ಲ ಮಿಕ್ಸ್ಚರ್ ಇದಾವೆ ಈ ಪಿ ಬ್ಲಾಕ್ ಎಲಿಮೆಂಟ್ ಅಲ್ಲಿ. ಈ ಯೆಲ್ಲೋ ಕಲರ್ ಒಂದು ನಿಮ್ಗೆ ಬಾಕ್ಸ್ ಅಲ್ಲಿ ಕಾಣಿಸ್ತಿದ್ಯಲ್ಲ, ಇವೆಲ್ಲ ಏನಾಗಿರ್ತವೆ, ಪಿ ಬ್ಲಾಕ್ ಎಲಿಮೆಂಟ್. ದಟ್ಸ್ ವೈ ನಾನು ಈ ಒಂದು ಪೀರಿಯಾಡಿಕ್ ಟೇಬಲ್ ಅನ್ನ ತಗೊಂಡಿದ್ದೀನಿ. ನಿಮ್ಗೆ ಎಲ್ಲಿ ಇದೆ ಪಿ ಬ್ಲಾಕ್ ಎಲಿಮೆಂಟ್ ಒಂದು ಅಂತಂದ್ರೆ ನಿಮಗೆ ಅದು ಗೊತ್ತಾಗುತ್ತೆ. ಓಕೆ, ಸೊ ಈ ನಾನ್ ಮೆಟಲ್ಗಳನ್ನೇ ನಾವು ಜಾಸ್ತಿ ಸ್ಟಡಿ ಮಾಡ್ತೀವಿ ಪಿ ಬ್ಲಾಕ್ ಎಲಿಮೆಂಟ್ ಅಲ್ಲಿ. ಡಿ ಬ್ಲಾಕ್ ಅಲ್ಲಿ ನಾವ್ ಏನ್ ಸ್ಟಡಿ ಮಾಡಿಸ್ತಿದ್ದೀವಿ, ಮೆಟಲಾಯ್ಡ್ಸ್ ಗಳನ್ನ ಸ್ಟಡಿ ಮಾಡ್ತಿದ್ವಿ. ಎಸ್ ಬ್ಲಾಕ್ ಗಳಲ್ಲಿ ಏನು, ಮೆಟಲ್ಸ್ ಅನ್ನ ಸ್ಟಡಿ ಮಾಡ್ತಿದ್ವಿ ಅಲ್ವಾ. ಸೊ ಹೀಗೆ ಎಸ್ ಪಿ ಡಿ ಎಫ್ ಅಂತ ನಾವು ಎಲಿಮೆಂಟ್ ಗಳನ್ನ ಡಿವೈಡ್ ಮಾಡ್ಕೊಂಡಿದೀವಿ. ಯಾವಾಗ ಔಟರ್ ಮೋಸ್ಟ್ ಲಾಸ್ಟ್ ಇಲೆಕ್ಟ್ರಾನ್ ಎಲ್ಲಿ ಎಂಟರ್ ಆಗುತ್ತೋ ಆ ಒಂದು ಸಬ್ಶೆಲ್ಲಿನ ನೇಮ್ ಅನ್ನ ಆ ಬ್ಲಾಕ್ ಎಲಿಮೆಂಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, so P block elements are those elements found in a group 13 to 18 of the periodic table. These elements have their outermost electron in the p orbital. ನಾನು ಏನ್ ಹೇಳಿದಲ್ವಾ the previous slide ಅಲ್ಲಿ ಅದೇ. ಈಗ outermost electron ಎಲ್ಲಿ ಯಾವ ಔಟರ್ ಆರ್ಬಿಟಲ್ಗೆ ಎಂಟ್ರಿ ಆಗುತ್ತೋ ಅದನ್ನ ಪಿ ಬ್ಲಾಕ್ ಎಲಿಮೆಂಟ್ ಅಂತ ಕರಿತೀವಿ. ಸಪೋಸ್ ಈಗ ನಾನು ಕಾರ್ಬನ್ ಅನ್ನ ಕನ್ಸಿಡರ್ ಮಾಡಿದೆ ಅನ್ಕೊಳ್ಳಿ, 1s2 2s2 2p2 ಅಲ್ವಾ. ಸೊ ಔಟರ್ ಮೋಸ್ಟ್ ಇಲೆಕ್ಟ್ರಾನ್ ಎಲ್ಲಿ ಎಂಟರ್ ಆಯ್ತು ಹೇಳಿ, ಔಟರ್ ಮೋಸ್ಟ್ ಇಲೆಕ್ಟ್ರಾನ್ ಪಿ ಸಬ್ಶೆಲ್ಗೆ ಎಂಟರ್ ಆಯ್ತು. ಸಪೋಸ್ ಈಗ ನಾನು ನೈಟ್ರೋಜನ್ ಅನ್ನ ಕನ್ಸಿಡರ್ ಮಾಡ್ತೀನಿ, 1s2 2s2 2p3. ಇಲ್ಲೂ ಏನಾಯ್ತು ಹೇಳಿ, ಔಟರ್ ಮೋಸ್ಟ್ ಇಲೆಕ್ಟ್ರಾನ್ ಪಿ ಸಬ್ಶೆಲ್ಗೆ ಎಂಟರ್ ಆಗುತ್ತೆ ಅಲ್ವಾ. ಸೊ ಯಾವಾಗ ಔಟರ್ ಮೋಸ್ಟ್ ಇಲೆಕ್ಟ್ರಾನ್ ಆರ್ ವೇಲೆನ್ಸ್ ಇಲೆಕ್ಟ್ರಾನ್ ಪಿ ಸಬ್ಶೆಲ್ಗೆ ಎಂಟರ್ ಆಯ್ತೋ ಅದನ್ನ ನಾವು ಆ ಬ್ಲಾಕ್ ಎಲಿಮೆಂಟ್ ಅಂತ ಡಿಫೈನ್ ಮಾಡ್ತೀವಿ. ಓಕೆ, ಹಾಗಾದ್ರೆ ಇದರ ರೇಂಜ್ ಏನು, 13 ಇಂದ 18th ಗ್ರೂಪ್ ಪಿರಿಯಾಡಿಕ್ ಟೇಬಲ್ ಏನಿದೆ ಇಲ್ಲಿ ನಾವು ಪಿ ಬ್ಲಾಕ್ ಎಲಿಮೆಂಟ್ ಅನ್ನ ಯೂಶುವಲಿ ಡಿಫೈನ್ ಮಾಡ್ತೀವಿ. ಹಾಗಾದ್ರೆ ಇಲ್ಲಿ ನೋಡಿ, ಇದು 1 2 3 4 5 6 7 8 9 10 11 12. ಇಲ್ಲಿಂದ 13 14 15 16 17 18 ಅಲ್ವಾ. ಇದು 13ರಿಂದ 18ರವರೆಗಿನ ಏನು ಗ್ರೂಪ್ಗಳಿದಾವೆ, ಈ ಗ್ರೂಪ್ಗಳನ್ನ ಏನಂತ ಕರಿತೀವಿ ನಾವು,
ಪಿ ಬ್ಲಾಕ್ ಎಲಿಮೆಂಟ್ ಅಂತ ಡಿಫೈನ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ಇಲ್ಲಿ ಏನ್ ಇದೆಯಲ್ಲ ನಿಮ್ಗೆ, ನಾನು ಸೆಂಟೆನ್ಸ್ ಕೊಟ್ಟಿದ್ದೀನಲ್ಲ, ಅದರ ಆಕ್ಚುಯಲ್ ಮೀನಿಂಗ್ ಅನ್ನ ನಾನು ಇಲ್ಲಿ ತೋರಿಸ್ತಿದ್ದೀನಿ. 13ರಿಂದ 18ನೇ ಗ್ರೂಪ್, 13ರಿಂದ 18ನೇ ಗ್ರೂಪ್ ಏನಿದೆಯಲ್ಲ, ಇದನ್ನ ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಡಿಫೈನ್ ಮಾಡ್ತೀವಿ. ಓಕೆ, ಸೊ ನಾವ್ ಇನ್ನೂ ಡೀಟೇಲ್ ಆಗಿ ಇದನ್ನ ಸ್ಟಡಿ ಮಾಡ್ಕೊಂಡು ಹೋಗೋಣ. ಓಕೆ, ಸೊ ಪಿ ಬ್ಲಾಕ್ ಎಲಿಮೆಂಟ್ ಅನ್ನ ನಾವು ಹೇಗೆ, ಈ ರೇಂಜ್ ಡೈವರ್ಸ್ ರೇಂಜ್ ಅನ್ನು ಹೊಂದಿದೆ. ಈಗ ಎಸ್ ಬ್ಲಾಕ್ ಅಲ್ಲಿ ಏನಿತ್ತು ಹೇಳಿ, ಬರೀ ಮೆಟಲ್ಗಳಿದ್ವು. ಏನು DFO ಬ್ಲಾಕ್ ಅಲ್ಲಿ ಏನಿದ್ವು, ಮೆಟಲಾಯ್ಡ್ಸ್ ಗಳು ಜಾಸ್ತಿ ಇದ್ವು ಅಲ್ವಾ. ಸೊ ಇಲ್ಲಿ ಏನು, ಇಟ್ ಈಸ್ ಡೈವರ್ಸ್ ರೇಂಜ್ ಆಫ್ ಎಲಿಮೆಂಟ್ ಇನ್ಕ್ಲೂಡಿಂಗ್ ಮೆಟಲ್, ನಾನ್ ಮೆಟಲ್, ಮೆಟಲಾಯ್ಡ್ ವಿತ್ ದ ಪ್ರಾಪರ್ಟೀಸ್ ಆಫ್ ವೆರೈಟಿ ವೈಡ್ಲಿ ಅಕ್ರಾಸ್ ದ ಬ್ಲಾಕ್. ಏನೇನಿರುತ್ತೆ, ಕೆಲವು ಮೆಟಲ್ಗಳು ಪಿ ಬ್ಲಾಕ್ ಅಲ್ಲಿ ಬರ್ತವೆ, ಕೆಲವು ಮೆಟಲಾಯ್ಡ್ಗಳು ಪಿ ಬ್ಲಾಕ್ ಅಲ್ಲಿ ಬರ್ತವೆ, ನಾನ್ ಮೆಟಲ್ಗಳು ಪಿ ಬ್ಲಾಕ್ ಅಲ್ಲಿ ಬರ್ತವೆ. ಓಕೆ, ಈ ಮೂರು ರೇಂಜು ನಮ್ಗೆ ಪಿ ಬ್ಲಾಕ್ ಎಲಿಮೆಂಟ್ ಅಲ್ಲಿ ಕಾಣಿಸುತ್ತೆ. ಹಾಗಾಗಿ ವೆರೈಟಿ ವೈಡ್ಲಿ ಅಕ್ರಾಸ್ ದ ಬ್ಲಾಕ್, ತುಂಬಾ ದೊಡ್ಡ ವೆರೈಟಿ ಈ ಬ್ಲಾಕ್ ಅಲ್ಲಿ ನಮ್ಗೆ ಕಾಣಿಸುತ್ತೆ. ಓಕೆ, ಸೊ ಎಲಿಮೆಂಟ್ ಇನ್ ದಿಸ್ ಬ್ಲಾಕ್ ಇನ್ಕ್ಲೂಡಿಂಗ್ ಸಮ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ವೆಲ್ ನೌನ್ ಎಲಿಮೆಂಟ್ಸ್ ಯಾವ್ದಾವ್ದಿದು ನಿಮ್ಗೆ ನಾನು ಹೈಲೈಟ್ ಮಾಡಿದ್ದೀನಿ ನೋಡಿ. ಕಾರ್ಬನ್ ಹೌದು, ನೈಟ್ರೋಜನ್ ಹೌದು, ಆಕ್ಸಿಜನ್ ಹೌದು, ಫ್ಲೂರಿನ್ ಹೌದು, ನಿಯಾನ್ ಹೌದು, ನೋಬಲ್ ಗ್ಯಾಸಸ್ ಹೌದು, ಅರ್ಗಾನ್, ನಿಯಾನ್, ಫ್ಲೂರಿನ್. ಈ ತರ ನಮಗೆ ಯಾವ್ಯಾವ ಎಲಿಮೆಂಟ್ ನಾವು ತುಂಬಾ ನೌನ್ ಇದೆಯೋ ಅಂತಹ ಎಲಿಮೆಂಟ್ಗಳು ಪಿ ಬ್ಲಾಕ್ ಅಲ್ಲಿ ಇರ್ತವೆ. ಸೊ ಇದನ್ನ ನಾವು ಪಿ ಬ್ಲಾಕ್ ಎಲಿಮೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ. ಆ ರೇಂಜ್ ಅಲ್ಲಿ ಅಂದ್ರೆ ಪಿ ಬ್ಲಾಕ್ ಎಲಿಮೆಂಟ್ ಅಲ್ಲಿ ನಮಗೆ ವೈಡ್ ರೇಂಜ್ ಇದೆ. ಏನಿದೆ ಇನ್ನೊಂದು ಹೇಳಿ, ಪಿ ಬ್ಲಾಕ್ ಎಲಿಮೆಂಟ್ ಅಲ್ಲಿ ನಾವು ವೈಡ್ ರೇಂಜಿನ ಒಂದು ಎಲಿಮೆಂಟ್ ಅನ್ನ ನೋಡ್ತೀವಿ. ಅರ್ಥ ಆಯ್ತಾ? ಸೊ ಪಿ ಬ್ಲಾಕ್ ಎಲಿಮೆಂಟ್ ಅನ್ನ ನಾನು ಬ್ರೀಫ್ ಆಗಿ ಒಂದೊಂದೇ ಸ್ಟೆಪ್ ಆಗಿ ನಿಮ್ಗೆ ಡಿಫೈನ್ ಮಾಡ್ತಿದ್ದೀನಿ. ಈ ಪಿ ಬ್ಲಾಕ್ ಎಲಿಮೆಂಟ್ ಅಂದ್ರೆ ನಾವು ನೋಡಿ, ಕಾರ್ಬನ್ ತುಂಬಾ ಗೊತ್ತಿರೋದು ನಮಗೆ, ಆಕ್ಸಿಜನ್ ಇಲ್ಲದೆ ನಮ್ಗೆ ಇರಕ್ಕೆ ಉಸಿರಾಡಕ್ ಆಗಲ್ಲ. ನೈಟ್ರೋಜನ್ ಮೋಸ್ಟ್ ಅಬಂಡೆಂಟ್ ಎಲಿಮೆಂಟ್ ಅಂತ ಅರ್ಥ ಅಲ್ವಾ. ಸೊ ಫ್ಲೂರಿನ್ ಹೌದು, ನೋಬೆಲ್ ಗ್ಯಾಸಸ್ ಹೌದು, ನಿಯಾನ್ ಹೌದು ಅಲ್ವಾ. ಇವೆಲ್ಲ ಪಿ ಬ್ಲಾಕ್ ಎಲಿಮೆಂಟ್ಗಳು. ಸೊ ಇವೆಲ್ಲ ನೌನ್ ಎಲಿಮೆಂಟ್ ಗಳನ್ನ ಪಿ ಬ್ಲಾಕ್ ಎಲಿಮೆಂಟ್ ಇಟ್ಕೊಂಡಿದೆ ಅಂತ ಒಳಗಡೆ ಈ ಬ್ಲಾಕ್ ಅಲ್ಲಿ ಇದೆ. ಓಕೆ, ನೆಕ್ಸ್ಟ್ ಗ್ರೂಪ್ 13 ನೋಡೋಣ. ಈಗ 13ರಿಂದ 18ರವರೆಗೆ ಯಾವ್ಯಾವ್ದು ಇದಾವೆ, ಅದರ ಅಪ್ಲಿಕೇಶನ್ ಏನು ಅಂತ ನಾನು ಒಂದು ಜಸ್ಟ್ ನಿಮ್ಗೆ ಇಂಟ್ರಡಕ್ಷನ್ ಪಾರ್ಟ್ ಆಗಿ ಕೊಡ್ತೀನಿ. ದಿಸ್ ಗ್ರೂಪ್ ಇನ್ಕ್ಲೂಡ್ ಬೋರಾನ್, ಅ ಮೆಟಲಾಯ್ಡ್, metals like aluminum, widely used in packing and construction due to its lightweight and resistance and corrosion. ಬೋರಾನ್, ಅಲ್ಯೂಮಿನಿಯಂ, ಗ್ಯಾಲಿಯಂ ಮತ್ತೆ ಇಂಡಿಯಂ, ಥ್ಯಾಲಿಯಂ ಇವೆಲ್ಲ ಏನು ಈ ಗ್ರೂಪ್ ಅಲ್ಲಿ ಬರುವಂತಹ ಎಲಿಮೆಂಟ್ಗಳು. ಬೋರಾನ್ ಅನ್ನ ನಾನು ಮೆಟಲೈಡ್ಗಳು, ಲೋಹಾಭಗಳಾಗಿ ಬಳಸ್ತೀನಿ. ಅಂದ್ರೆ ಸರ್ಕ್ಯೂಟ್ ಅನ್ನ ರೆಡಿ ಮಾಡೋದ್ರಲ್ಲಿ. ಇಲ್ಲಿ ನಿಮಗೆ ಕಾಣಿಸ್ತಿದೆ ಅಲ್ವಾ ಪಿಕ್ಚರ್ಲಿ. ಸೊ ಈ ಪಿಕ್ಚರ್ಲಿ ಕಾಣಿಸೋ ಹಂಗೆ ನಾನು ಏನ್ ಮಾಡ್ತೀನಿ, ಸರ್ಕ್ಯೂಟ್ ಗಳ ಫಾರ್ಮೇಶನ್ ಅಲ್ಲಿ ಬಳಸ್ತೀನಿ. ಅಲ್ಯೂಮಿನಿಯಂ ನಮಗ್ ಗೊತ್ತು. ಸೊ ಅಲ್ಯೂಮಿನಿಯಂ ಹಿಂದೆ ಒಂದು ಸ್ಟೋರಿ ಇದೆ. ಅಲ್ಯೂಮಿನಿಯಂ ಅನ್ನ ನಾವು ಮೊದಲು ಏನ್ ಫೈಂಡ್ ಔಟ್ ಮಾಡಿದ್ರಲ್ಲ, ಅವಾಗ ಪ್ಯಾರಿಸ್ ಒಂದು ಮ್ಯೂಸಿಯಂ ಅಲ್ಲಿ ಅದನ್ನು ಜಸ್ಟ್ ಒಂದು ಪೀಸ್ ಅಷ್ಟೇ ನಮ್ಗೆ ಸಿಕ್ಕಿತ್ತು. ಅದರದ್ದು ಒಂದು ಕಲರ್ ಮತ್ತೆ ಸಿಲ್ವರ್ ಕಲರ್ ಸಿಮಿಲರ್ ಅಲ್ವಾ. ಸೊ ಅಲ್ಯೂಮಿನಿಯಂ ಒಂದು ಸಣ್ಣ ಪೀಸ್ ಅನ್ನ ಎಕ್ಸಿಬಿಷನ್ಗೆ ಇಟ್ಟಿದ್ರಂತೆ. ಅಲ್ಯೂಮಿನಿಯಂ ಅನ್ನ ಎಕ್ಸ್ಟ್ರಾಕ್ಟ್ ಮಾಡೋದು ಅಂಡ್ ಅಲ್ಯೂಮಿನಿಯಂ ಅನ್ನ ಆ ಎಕ್ಸ್ಟ್ರಾಕ್ಟ್ ಮಾಡೋದನ್ನ ಪ್ರಾಸೆಸ್ ಮಾಡೋದು ತುಂಬಾ ಕಷ್ಟ ಇತ್ತು ಮೊದಲು. ಅಬಂಡೆಂಟ್ ಆಗಿದೆ ಅಲ್ಯೂಮಿನಿಯಂ ಅಂತ ಗೊತ್ತೇ ಇರ್ಲಿಲ್ಲ. ಓಕೆ, ಫಸ್ಟ್ ಟೈಮ್ ಮಾಡಿದಾಗ ಪ್ಯಾರಿಸ್ ಅಲ್ಲಿ ಒಂದು ಮ್ಯೂಸಿಯಂ ಅಲ್ಲಿ ಇಟ್ಟಿದ್ರಂತೆ. ಎಲ್ಲರೂ ನೋಡ್ಕೊಂಡು ಹೋಗೋದು, ಸಿಲ್ವರ್ ಅಷ್ಟೇ ವ್ಯಾಲ್ಯೂ ಇತ್ತು ಅದಕ್ಕೆ. ಆಮೇಲೆ ಅದರ ಅಬಂಡೆನ್ಸಿ ಮೇಲೆ, ಆಮೇಲೆ ಅದರ ಎಕ್ಸ್ಟ್ರಾಕ್ಷನ್ ಈಸಿ ಆದ್ಮೇಲೆ ಈಗ ಎಲ್ಲಾ ಕಡೆ ಸಿಗುತ್ತೆ ಅಲ್ವಾ. ಸ್ವಿಗ್ಗಿ, ಝೊಮ್ಯಾಟೊ ಬಾಕ್ಸ್ಗಳು ಅವೇ ಆಗಿರ್ತವೆ. ಪ್ಯಾಕಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ, ಕನ್ಸ್ಟ್ರಕ್ಷನ್ ಅಲ್ಲಿ ಅಲ್ಯೂಮಿನಿಯಂ ಯೂಸ್ ಮಾಡ್ತೀವಿ, ಯುಟೆನ್ಸಿಲ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಪಾತ್ರೆಗಳು ಡೈಲಿ ಲೈಫಿನ ಪಾತ್ರೆಗಳಲ್ಲಿ ಯೂಸ್ ಮಾಡ್ತೀವಿ, ಬೇಕಿಂಗ್ ಯುಟೆನ್ಸಿಲ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಅಲ್ಯೂಮಿನಿಯಂ ಈಗ ವೈಡ್ ರೇಂಜ್ ಅಲ್ಲಿ ಯೂಸ್ ಆಗ್ತಿದೆ. ಯಾಕೆ ಯೂಸ್ ಮಾಡ್ತೀವಿ ಹೇಳಿ? ಡ್ಯೂ ಟು ಇಟ್ಸ್ ಎ ರೆಸಿಸ್ಟೆನ್ಸ್ ಟು ಕರೋಷನ್. ಅಂದ್ರೆ ಅಟ್ಮಾಸ್ಫಿಯರ್ ಇರುವಂತಹ ಆಕ್ಸಿಜನ್ ಇರ್ಬೋದು, ಅಥವಾ ಒಂದು ವಾಟರ್ ಇರ್ಬೋದು, ಅಥವಾ ಒಂದು ಬೇರೆ ಯಾವ್ದಾದ್ರು ಒಂದು ನೈಟ್ರೋಜನ್, ಕಾರ್ಬನ್, ಈ ತರ ಬೇರೆ ಬೇರೆ ಒಂದು ಎಲಿಮೆಂಟ್ ಗಳೇನಿದಾವೆ ಅದರ ಜೊತೆಗಿರುವಂತಹ ರೆಸಿಸ್ಟೆನ್ಸ್ ಪವರ್ ಇಂದ ಅಲ್ಯೂಮಿನಿಯಂ ಅನ್ನ ನಾನು ವೈಡ್ ರೇಂಜ್ ಅಲ್ಲಿ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ವಿ ನಾವು. ಸೊ ಇದು ಯಾವ ಗ್ರೂಪ್ ಅಲ್ಲಿ ಬರುತ್ತೆ? ಗ್ರೂಪ್ 13, ಬೋರಾನ್ ಫ್ಯಾಮಿಲಿ ಅಂತ ಕರಿತೀವಿ ಇದನ್ನ. ಬೋರಾನ್ ಫ್ಯಾಮಿಲಿ, ಬೋರಾನ್ ಫಸ್ಟ್ ಅಲ್ವಾ. ಸೊ ಬೋರಾನ್ ಫ್ಯಾಮಿಲಿ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ ಈ ಗ್ರೂಪ್ ಅಲ್ಲಿ ಬರುತ್ತೆ. ಯಾವ್ಯಾವ್ದು ಅಲ್ಲಿ ನಮ್ಗೆ ಗೊತ್ತಿರೋದು ಅದನ್ನಷ್ಟು ನಾನು ಒಂಚೂರು ಅಡ್ರೆಸ್ ಮಾಡಿದ್ದೀನಿ. ಓಕೆ ಓಕೆ ನೆಕ್ಸ್ಟ್
ಗ್ರೂಪ್ 14 ಕಾರ್ಬನ್ ಫ್ಯಾಮಿಲಿ. ಓಕೆ, ಸೊ ಇಲ್ಲಿ ಕಾರ್ಬನ್ ಇದೆ, ಸಿಲಿಕಾನ್ ಇದೆ, ಜರ್ಮೇನಿಯಂ ಇದೆ, ಲೆಡ್ ಇದೆ. ಸೊ ಕಾರ್ಬನ್ ಮೋಸ್ಟ್ ಎಸೆನ್ಷಿಯಲ್ ಫಾರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಲ್ವಾ. ಅಂದ್ರೆ ಕಾರ್ಬನ್ ಮತ್ತೆ ಹೈಡ್ರೋಜನ್ ಎರಡು ನಮ್ಮ ಇಡೀ ಒಂದು ನಮ್ಮ ಲೈಫಿನ ಬ್ಯಾಕ್ ಬೋನ್ ಅನ್ಬೋದು. ಇವಾಗಂತೂ ಆರ್ಗ್ಯಾನಿಕ್ ಅಂತ ಟ್ರೆಂಡ್ ಆಗಿದೆ. ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಲ್ಲಿ ಕಾರ್ಬನ್ ಇಂಪಾರ್ಟೆಂಟ್ ಅಲ್ವಾ, ಕಾರ್ಬನ್ ಚೈನೇ ಇರಬೇಕು. ಸೊ ಕಾರ್ಬನ್ ನಮಗೆ ಎಲ್ಲ ಒಂದು ನಮ್ಮ ಬಾಡಿಯಲ್ಲಿ ಕಾಣಿಸುತ್ತೆ, ನಾನ್ ಮೆಟಲ್ ಅಲ್ಲಿ ಕಾಣಿಸುತ್ತೆ, ಮೆಟಲ್ ಅಲ್ಲಿ ಕಾಣಿಸುತ್ತೆ, ಡೈಲಿ ಲೈಫ್ ಅಲ್ಲಿ ಕಾಣಿಸುತ್ತೆ. ಹಿಂಗೆ ಕಾರ್ಬನ್ನಿಗೆ ಒಂದು ವ್ಯಾಲ್ಯೂ ಇದೆ. ನೆಕ್ಸ್ಟ್ ಸಿಲಿಕಾನ್ ಅನ್ನ ನಾವು ಸೆಮಿ ಕಂಡಕ್ಟರ್ಸ್ ಅಲ್ಲಿ, ಎಲೆಕ್ಟ್ರಾನಿಕ್ಸ್ ಅಲ್ಲಿ ಎಲ್ಲ ತುಂಬಾ ಬಳಸ್ತೀವಿ. ಅಂದ್ರೆ ಒಂದು ಟೆಂಪರೇಚರ್ಗೆ ಯಾವಾಗ ಹೋಗುತ್ತೋ ದೆನ್ ಇಟ್ ಆಕ್ಟ್ಸ್ ಆಸ್ ಕಂಡಕ್ಟರ್. ಆ ಟೆಂಪರೇಚರ್ ಇಲ್ದಿದ್ರೆ ಅದು ಇನ್ಸುಲೇಟರ್ ಆಗಿ ವರ್ಕ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಅದನ್ನ ಮೆಟಲಾಯ್ಡ್ಸ್ ಅಂತೀವಿ. ಅಂದ್ರೆ ಮೆಟಲ್ ಕ್ಯಾರೆಕ್ಟರ್ ಇಲ್ಲ ಕಡೆ, ಈ ಕಡೆ ನಾನ್ ಮೆಟಲ್ ಇಲ್ಲ. ಲೆಡ್ ನಮ್ಗೆ ಗೊತ್ತು ಅಲ್ವಾ. ಸೊ ಪೈಪ್ಸ್ ಅಲ್ಲಿ, ಪೇಂಟಿಂಗ್ ಅಲ್ಲಿ ಎಲ್ಲಾ ಕಡೆ ಲೆಡ್ ಅನ್ನ ಬಳಸ್ತೀವಿ ನಾವು. ಸೊ ಇಲ್ಲಿ ನಿಮಗೆ ಕಾಣಿಸ್ತಿದ್ಯಲ್ಲ, ನಿಮ್ಗೆ ಏನ್ ಬರ್ಗಂಡಿ ಕಲರ್ ಕಾಣಿಸ್ತಿದ್ಯಲ್ಲ ಅದು ನಾನ್ ಮೆಟಲ್. ಬ್ಲೂ ಕಲರ್ ಏನ್ ಕಾಣಿಸ್ತಿದ್ಯಲ್ಲ ಅದು ಮೆಟಲಾಯ್ಡ್. ಪಿಂಕ್ ಅಲ್ಲಿ ಏನ್ ಕಾಣಿಸ್ತಿದ್ಯಲ್ಲ ಅದನ್ನ ಮೆಟಲ್ ಅಂತ ನೀವು ಈ ಒಂದು ಪಿಕ್ಚರ್ ಅಲ್ಲಿ ನೋಡ್ಬೋದು. ಓಕೆ, ಲೆಡ್ ಪೈಪ್ ಅನ್ನ ಮೊದ್ಲು ಯೂಸ್ ಮಾಡ್ತಿದ್ರು ಹಿಸ್ಟ್ರಿಯಲ್ಲಿ ಮೊದ್ಲೆಲ್ಲ. ಇವಾಗ ಅದನ್ನ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಲೆಡ್ ಅನ್ನ. ಯಾಕೆಂದ್ರೆ ಬಿಕಾಸ್ ಆಫ್ ಇಟ್ಸ್ ಟಾಕ್ಸಿಸಿಟಿ ನಾವು ಸ್ವಲ್ಪ ಲೆಡ್ ಅನ್ನು ಕಡಿಮೆ ಯೂಸ್ ಮಾಡ್ತಿದೀವಿ. ಓಕೆ, ನೆಕ್ಸ್ಟ್ ಗ್ರೂಪ್ 15 ಎಲಿಮೆಂಟ್. ಓಕೆ, ಗ್ರೂಪ್ 15 ಅಂದ್ರೆ ನೈಟ್ರೋಜನ್ ಫ್ಯಾಮಿಲಿ. ನೈಟ್ರೋಜನ್, ಫಾಸ್ಫರಸ್ ಅಲ್ವಾ, ಆಂಟಿಮನಿ ಇವೆಲ್ಲ ನೋಡಿ. ಫಾಸ್ಫರಸ್ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಮ್ಯಾಚ್ ಬಾಕ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಫರ್ಟಿಲೈಸರ್ ಯೂಸ್ ಮಾಡ್ತೀವಿ. ನೈಟ್ರೋಜನ್ ಅನ್ನು ಅಷ್ಟೇ, ನೈಟ್ರೋಜನ್ ಅನ್ನ ನಾವು ಫರ್ಟಿಲೈಸರ್ ಅಲ್ಲಿ, ಎಕ್ಸ್ಪ್ಲೋಸಿವ್ಸ್ ಅಲ್ಲಿ ಯೂಸ್ ಮಾಡ್ತಾ ಇರ್ತೀವಿ ಅಲ್ವಾ. ಸೊ ಇದು ಗ್ರೂಪ್ 15 ಈ ಎಲಿಮೆಂಟ್ ಗಳನ್ನ ಒಂದು ಅದ್ರ ಒಳಗೆ ಒಳಗೊಂಡಿದೆ ಅಂತ. ಓಕೆ, ನೆಕ್ಸ್ಟ್ 16. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಆಕ್ಸಿಜನ್ ಇದೆ, ಸಲ್ಫರ್ ಇದೆ, ಸಿಲೇನಿಯಂ ಇದೆ ಅಲ್ವಾ, ಅಂಡ್ ಪೆಟ್ರೋಲಿಯಂ ಇದೆ. ಈ ಸಿಲೇನಿಯಂ ಏನಿದೆಯಲ್ಲ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಎಲಿಮೆಂಟ್ ಫಾರ್ ಅವರ್ ಬಾಡಿ. ಅಂದ್ರೆ ಈಗ ನಾವು ಮಿನಿರಲ್ಸ್ ಅಂತ ಇವಾಗ ಡಯಟ್ ಚಾರ್ಟ್ ಎಲ್ಲ ರೆಡಿ ಮಾಡ್ತಾರಲ್ವಾ. ಸೊ ನಾವು ಆ ಡಯಟ್ ಚಾರ್ಟ್ ಅಲ್ಲಿ ಬೇರೆ ಎಲ್ಲ ನಮಗೆ ಕ್ಯಾಲ್ಸಿಯಂ ಸಿಗ್ತಿದ್ಯಾ ಅಂತ ನೋಡ್ತೀವಿ, ನಮಗೆ ನೀಟಾಗಿ ಏನೋ ವಿಟಮಿನ್ಸ್ ಸಿಗ್ತಿದ್ಯಾ ಅಂತ ನೋಡ್ತೀವಿ, ನಮ್ಗೆ ಬೇಕಾಗಿರೋ ಐರನ್ ಕಂಟೆಂಟ್ ಸಿಗ್ತಿದ್ಯಾ ಅಂತ ನೋಡ್ತೀವಿ. ಬಟ್ ಸೆಲೇನಿಯಂ ಇದೆಯಲ್ಲ, ಈ ಸಿಲೇನಿಯಮ್ಮು ನಮ್ಮ ಬಾಡಿಗೆ ಅಷ್ಟೇ ಇಂಪಾರ್ಟೆಂಟ್. ನಮ್ಮ ಬ್ರೈನ್ ಡೆವಲಪ್ಮೆಂಟ್ಗೆ, ನಮ್ಮ ಬಾಡಿ ಮೆಕ್ಯಾನಿಸಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಅದು ನಮಗೆ ಸಿಕ್ತಿಲ್ಲ. ಯಾಕೆ ಹೇಳಿ, ನಾವು ಏನ್ ತಗೊಳ್ತಿದೀವಲ್ಲ ಫುಡ್, ಅದರಲ್ಲಿ ನಾವು ಸೀಡ್ಸ್ ಅಲ್ಲಿ ಈ ಸಿಲೇನಿಯಂ ಇರುತ್ತೆ. ಸೊ ನಾವು ಏನು ಸೀಡ್ಸ್ ಅನ್ನ ಯೂಸ್ ಮಾಡ್ತೀವಲ್ಲ, ಫ್ಲಾಕ್ ಸೀಡ್ಸ್, ಇದರಲ್ಲಿ ಸಿಲೇನಿಯಂ ಜಾಸ್ತಿ ಇರುತ್ತೆ. ಹಾಗಾಗಿ ಏನ್ ಹೇಳ್ತಾರೆ ಹೇಳಿ, ಯಾವಾಗ ಡಯಟ್ ಚಾರ್ಟ್ ಇರುತ್ತಲ್ಲ ಅದರಲ್ಲಿ ಫ್ಲಾಕ್ ಸೀಡ್ಸ್ ಅನ್ನ ತಗೊಳ್ಳಿ ಅಂತ ಹೇಳೋದು ಇದಕ್ಕೆ. ಯಾಕೆಂದ್ರೆ ಸಿಲೇನಿಯಂ ಕಂಟೆಂಟ್ ಬಾಡಿಗೆ ಬೇಕು, ಅದಂದ್ರೆ ತುಂಬಾ ಮೈನ್ಯೂಟ್ ಬೇಕು, ಅಷ್ಟು ನಮ್ಗೆ ಸೀಡ್ಸ್ ಅಲ್ಲಿ ಸಿಗುತ್ತೆ. ಓಕೆ, ಆಕ್ಸಿಜನ್ ನಾವು ವೈಟಲ್ ಪವರ್, ಅಂದ್ರೆ ನಮ್ಮ ರೆಸ್ಪಿರೇಷನ್ಗೆ ನಾವಿವತ್ತು ಒಂದು ಅಲೈವ್ ಇದೀವಿ ಅಂದ್ರೆ ಅದು ಬಿಕಾಸ್ ಆಫ್ ಆಕ್ಸಿಜನ್. ವಾಟರ್ ಮಾಲಿಕ್ಯೂಲ್ ಅಲ್ಲಿ ಆಕ್ಸಿಜನ್ ಇದೆ. ಸಲ್ಫರ್ ಅನ್ನ ವಲ್ಕನೈಸೇಷನ್ ರಬ್ಬರ್ ಅಲ್ಲಿ ಬಳಸ್ತಾರೆ, ಸಲ್ಫ್ಯೂರಿಕ್ ಆಸಿಡ್ ಅಲ್ಲಿ ಬಳಸ್ತಾರೆ, ಇಲೆಕ್ಟ್ರಾನಿಕ್ ಪಿಗೆಂಟ್ಸ್ ಅಲ್ಲಿ ಬಳಸ್ತಾರೆ. ಓಕೆ, ಸೊ ಮೆಟಲಾಯ್ಡ್ಸ್ ಈಗ ಏನು ಮೆಟಲಾಯ್ಡ್ಸ್ ಅನ್ನ ಅಲಾಯ್ ಫಾರ್ಮೇಶನ್ ಅಲ್ಲಿ, ರೇಡಿಯೋ ಆಕ್ಟಿವಿಟಿಯಲ್ಲಿ, ಹೀಟ್ ಸೋರ್ಸ್ ಅಲ್ಲಿ ಎಲ್ಲ ಬಳಸ್ತಾರಲ್ವಾ. ಸೊ ಇದು ಗ್ರೂಪ್ 16 ಫ್ಯಾಮಿಲಿ. ಓಕೆ, ಗ್ರೂಪ್ 16 ಫ್ಯಾಮಿಲಿ. ನೆಕ್ಸ್ಟ್ ಗ್ರೂಪ್ 17 ಹ್ಯಾಲೋಜನ್ಸ್. ಈ ಹ್ಯಾಲೋಜನ್ ಅಂತ ಹೆಸರು ಯಾಕೆ ಬಂತ ಹೇಳಿ, ವೆನ್ ಇಟ್ ರಿಯಾಕ್ಟ್ ವಿತ್ ಎನಿ ವಾಟರ್ ಆರ್ ಎನಿ ಮಾಲಿಕ್ಯೂಲ್ಸ್ ಇಟ್ ವಿಲ್ ಫಾರ್ಮ್ ಅ ಸಾಲ್ಟ್ ಫಾರ್ಮೇಶನ್ ಮಾಡುತ್ತೆ. ಅದಕ್ಕೆ ನೋಡಿ ನೀರಲ್ಲೆಲ್ಲ ಈಗ ಕಟ್ಕೊಂಡಿರುತ್ತೆ ನೋಡಿ, ಈಗ ಒಂದು ಪೈಪ್ ಕಟ್ಕೊಂಡಿರುತ್ತೆ, ಕ್ಲೋರಿನ್ ವಾಟರ್, ಕ್ಲೋರಿನ್ ಅನ್ನ ಹಾಕಿರ್ತಾರೆ, ಕ್ಲೋರಿನ್ ದಪ್ಪ ಕಟ್ಕೊಂಡಿರುತ್ತೆ. ಕೆಲವು ಈಗ ಮುನ್ಸಿಪಾಲಿಟಿ ನೀರೆಲ್ಲ ಬಂದ್ರೆ ವೈಟ್ ಕಲರ್ ಸ್ಕಮ್ ಕಾಣಿಸುತ್ತೆ ನಮ್ಗೆ, ಬಿಕಾಸ್ ಆಫ್ ದಿಸ್ ಹ್ಯಾಲೋಜನ್. ಅಂದ್ರೆ ಸಾಲ್ಟ್ ಫಾರ್ಮೇಶನ್ ಅಂತ, ಅಂದ್ರೆ ಇದು ಸಿ ಸಾಲ್ಟ್ ಫಾರ್ಮೇಶನ್ ಜಾಸ್ತಿ. ಅವಾಗ ಮೊದ್ಲೆಲ್ಲ ಅದು ಸಿ ಹತ್ರ ಸಿಕ್ತಿತ್ತು, ಹಂಗಾಗಿ ಅದನ್ನ ಹ್ಯಾಲೋಜನ್ಸ್ ಅಂತ ಫಸ್ಟ್ ಕರೆದ್ರು. ಇವು ಎಲಿಮೆಂಟ್ಸ್ ಲೈಕ್ ಫ್ಲೋರಿನ್, ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಕೆಮಿಸ್ಟ್ರಿಲಿ ಅಂತೂ ಪದೇ ಪದೇ ಕ್ಲೋರಿನು ಬರ್ತಾನೆ ಇರುತ್ತೆ. ವಾಟರ್ ಪ್ಯೂರಿಫಿಕೇಶನ್ ಅಲ್ಲಿ ಬಳಸ್ತಾರೆ, ಡಿಸ್ಇನ್ಫೆಕ್ಟೆಂಟ್ ಆಗಿ ಬಳಸ್ತಾರೆ ಅಲ್ವಾ. ಸೊ ಅಯೋಡಿನ್ ನಮ್ಮ ಬಾಡಿಗೆ ತುಂಬಾ ಎಸೆನ್ಷಿಯಲ್. ಅಂದ್ರೆ ಅದನ್ನ
ನಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಬೇಕು ಅಂತ ಹೇಳ್ತಾರಲ್ವಾ. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇಟ್ ಈಸ್ ನಾನ್ ಮೆಟಲ್ ಅಂಡ್ ಮೆಟಲಾಯ್ಡ್ಸ್. ಮೆಟಲಾಯ್ಡ್ಸ್ ನಿಮಗೆ ಬ್ಲೂ ಕಲರ್ ಪಿಕ್ಚರ್ ಕಾಣಿಸುತ್ತೆ ಪೀರಿಯಾಡಿಕ್ ಟೇಬಲ್ ಅಲ್ಲಿ. ಮೆಟಲ್ಸ್ ಯಾವ ತರ ಇದೆ ಹೇಳಿ. ನಾನ್ ಮೆಟಲ್ ಏನಿದೆ ಪಿಂಕ್ ಕಲರ್ ಪಿಕ್ಚರ್ ಅಲ್ಲಿ ಕ್ಲೋರಿನ್ ಫ್ಲೋರಿನ್ ಅನ್ನ ನಾನು ತೋರಿಸಿದ್ದೀನಿ. ಓಕೆ, ಸೊ ದಿಸ್ ಇಸ್ ಗ್ರೂಪ್ 17 ಎಲಿಮೆಂಟ್. ನೆಕ್ಸ್ಟ್ ನೋಬೆಲ್ ಗ್ಯಾಸಸ್. ಯಾಕೆ ಇವರಿಗೆ ನೋಬೆಲ್ ಗ್ಯಾಸಸ್ ಅಂತ ಹೇಳಿದ್ರೆ ಹೇಳಿ, ಒಂದು ಆಕ್ಟೇಟ್ ರೂಲ್ ಅನ್ನ ಕಂಪ್ಲೀಟ್ ಆಗಿ ಫಾಲೋ ಮಾಡಿದ್ದಾರೆ ಅವರು. ಈ ಇನ್ಕ್ಲೂಡ್ ಹೀಲಿಯಂ ಅನ್ನು ಕನ್ಸಿಡರ್ ಮಾಡಿದ್ರೆ ಬಲೂನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಆಮೇಲೆ ಕ್ರಯೋಜೆನಿಕ್ಸ್ ಅಲ್ಲಿ, ಕ್ರಯೋಜೆನಿಕ್ ಇಂಜಿನ್ ಗಳಲ್ಲಿ ಬಳಸ್ತೀವಿ ಅಲ್ವಾ. ಇನ್ನೊಂದು ಅರ್ಗಾನ್ ಲೈಟ್ನಿಂಗು ವೆಲ್ಡಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ. ನಯಾನ್ ಅಂತ ಅರ್ಗಾನ್ ಲ್ಯಾಂಪ್ ಗಳು ನಿಮ್ಗೆ ಒಂದು ಪಿಕ್ಚರ್ ತರ ಕಾಣಿಸುತ್ತಲ್ವಾ. ಈಗ ನೀವು ರೋಡಲ್ಲಿ ಬರ್ತಾ ಇದ್ರೆ ನಿಮ್ಗೆ ಲ್ಯಾಂಪ್ ಗಳ ತರ ಹೊಳಿತವೆ, ರೋಡಲ್ಲೆಲ್ಲ ಹಾಕಿರ್ತಾರೆ ನೋಡಿ, ನಿಮ್ಮ ಲೈಟ್ ಬಿದ್ದಾಗ ಅದು ರಿಫ್ಲೆಕ್ಟ್ ಆಗೋ ತರ. ದಟ್ ಈಸ್ ಅರ್ಗಾನ್ ಅಥವಾ ನಿಯಾನ್ ಇರುತ್ತೆ. ಕ್ರೆಪ್ಟಾನ್ ಸ್ಪೆಸಿಫಿಕಲಿ ಇದನ್ನ ಲೈಟಿಂಗ್ ಮತ್ತೆ ಮೆಡಿಕಲ್ ಇಮ್ಯಾಜಿಂಗ್ ಅಲ್ಲಿ ರೇಡಿಯೋ ಆಕ್ಟಿವಿಟಿ ಬಳಸ್ತಾರೆ. ನೋಬೆಲ್ ಗ್ಯಾಸ್ ಅಂತ ಯಾಕೆ ಹೆಸರು ಬಂತು? ಇವು ಯಾರ ಜೊತೆಗೂ ರಿಯಾಕ್ಟ್ ಆಗಲ್ಲ, ವೆರಿ ವೆರಿ ಲೆಸ್ ರಿಯಾಕ್ಟಿವ್, ಅಥವಾ ನೀವೇನೇ ಕನ್ನಡದಲ್ಲಿ ಜಡಾನಿಲಗಳು ಅಂತ ಕರೀತಾರೆ. ಯಾಕೆ ಹಿಂಗ್ ಕರೀತಾರೆ ಅಂದ್ರೆ ಇವರು ಕಂಪ್ಲೀಟ್ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಇವರಲ್ಲಿ ಇಲೆಕ್ಟ್ರಾನ್ ಕೊಡ್ಬೇಕಂತಿಲ್ಲ, ತಗೊಂಬೇಕಂತಿಲ್ಲ, ಇವರು ಕಂಪ್ಲೀಟ್ ಆಗಿದ್ದಾರೆ. ಹಂಗಾಗಿ ಇವು ಬೇರೆಯವರ ಜೊತೆಗೆ ರಿಯಾಕ್ಟ್ ಮಾಡೋದಿಲ್ಲ. ರಿಯಾಕ್ಟಿವಿಟಿ ತುಂಬಾ ಕಡಿಮೆ ಇರುತ್ತೆ ಇದರದ್ದು. ಹಾಗಾಗಿ ಗ್ರೂಪ್ 18 ಅಂತ ಕರಿತೀನಿ ಇದನ್ನ. ಓಕೆ, ಸೊ ಇಲ್ಲಿ ನೋಡಿ, ಈಗ ಮತ್ತೆ ವಾಪಸ್ ನಾವು ಹಳೇದಕ್ಕೆ ಬರೋಣ, ಎಲಿಮೆಂಟ್ಗಳಿಗೆ. ಓಕೆ, ಸೊ ಪಿ ಬ್ಲಾಕ್ ಎಲಿಮೆಂಟ್ ಅಲ್ಲಿ ನಾವು ಎಷ್ಟು ಗ್ರೂಪ್ ಅನ್ನ ನೋಡಿದ್ವಿ ಹೇಳಿ? 6 ಗ್ರೂಪ್ ಅನ್ನ ನೋಡಿದ್ವಿ. ಒಂದು ಬೋರಾನ್ ಫ್ಯಾಮಿಲಿ, ಇನ್ನೊಂದು ಕಾರ್ಬನ್ ಫ್ಯಾಮಿಲಿ, ಇನ್ನೊಂದು ನೈಟ್ರೋಜನ್ ಫ್ಯಾಮಿಲಿ, ಫ್ಲೋರಿನ್ ಫ್ಯಾಮಿಲಿ, ಇನ್ನೊಂದು ಏನು ನೋಬೆಲ್ ಗ್ಯಾಸ್ ಫ್ಯಾಮಿಲಿ. ಓಕೆ, ಸೊ ಇಷ್ಟು ಏನಿರುತ್ತೆ ಪಿ ಬ್ಲಾಕ್ ಎಲಿಮೆಂಟ್ ಅಲ್ಲಿ ನಮಗೆ ಇನ್ಕ್ಲೂಡ್ ಆಗಿರುತ್ತೆ ಅಂತ. ಓಕೆ, ಥ್ಯಾಂಕ್ ಯು.